ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಷ್ಣವ್ಗೆ ನಿಜವಾಗ್ಲೂ ಶಾಪ ಇದೆಯಾ? ಏನಪ್ಪ ಇದು ಹೊಸ ಶಾಪದ ಕತೆ? ಓ ಮೈ ಗಾಡ್! ಹಾಗಿದ್ರೆ ಇಲ್ಲಿ ಶಾಪ ವಿಮೋಚನೆಗೆ ವೈಷ್ಣವ್ ಮನೆ ಬಿಟ್ಟು ಹೊರಟೇ ಬಿಟ್ರ? ಏನಾಯ್ತು, ಏನು ಕತೆ? ಲಕ್ಷ್ಮಿ ಇದ್ದಿದ್ದೆಲ್ಲ ಇಷ್ಟು ದಿನ ಏನಾಯ್ತು? ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮನೆಗೆ ಬಂದದಾಳೆ. ಮನೆಗೆ ಬರ್ತಿದ್ದಾಗೆ ಕೃಷ್ಣಕಾಂತ್ ಲಕ್ಷ್ಮಿಗೆ ದೊಡ್ಡ ಜವಾಬ್ದಾರಿಯನ್ನೇ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಈ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ಈ ಕಡೆ ಮನೇನ ಕಾಪಾಡಬೇಕು, ಮನೆ ಒಗ್ಗಟ್ಟಾಗಿ ನೋಡ್ಕೋಬೇಕು, ಯಾರೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಟ್ಟು ಅವರಿಗೆ ಬುದ್ಧಿ ಹೇಳಿ ಸರಿಪಡಿಸಿ ಒಂದು ಸಂಸಾರವನ್ನು ತೂಗಿಸ್ಕೊಂಡು ಹೋಗಬೇಕು, ಅದರ ಮುಖಾಂತರ ಕಾವೇರಿನ ಸೇಫ್ ಮಾಡಬೇಕು ಅನ್ನೋದು ಕೃಷ್ಣಕಾಂತ್ ಅವರ ಭಾವನೆ ಆಗಿದೆ. ಅದೇ ಒಂದು ಕಾರಣಕ್ಕೆ ಈ ಕಡೆ ಲಕ್ಷ್ಮಿನ ಒಂದು ಮೆಚ್ಯೂರ್ಡ್ ಹುಡುಗಿ ಅಂತ ಅನ್ಕೊಂಡಿದ್ದ, ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡು ತುಂಬ ಸೂಕ್ಷ್ಮವಾಗಿ ಎಲ್ಲವನ್ನ ಕೂಡ ಹೇಳಿದ್ದಾರೆ. ಇದೇ ವಿಷಯವಾಗಿ ಸುಪ್ರೀತ್ ಅವರು ಕೃಷ್ಣಕಾಂತ್ ಜೊತೆ ಮಾತನಾಡೋಕೆ ಮುಂದಾಗ್ತಾರೆ. ಅಣ್ಣ, ಈಗ ಬಂದಿಲ್ಲ ಲಕ್ಷ್ಮಿ, ಆಲ್ರೆಡಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಉತ್ಕೋ ಅಂತ ಅವಳ ಮೇಲೆ ಈ ರೀತಿ ಸ್ಟ್ರೆಸ್ ಆಗ್ತಿದೆಯಲ್ಲ, ಇದು ಸರಿನಾ ಅಂತ ಕೇಳ್ತಿದ್ರೆ ಆ ರೀತಿ ಏನಿಲ್ಲ, ಲಕ್ಷ್ಮಿ ಎಲ್ಲವನ್ನ ಕೂಡ ಅರ್ಥ ಮಾಡ್ಕೋತಾಳೆ ಅಂತ ಹೇಳ್ತಾರೆ. ಏನಣ್ಣ ನೀನು ಆಡ್ತಿರೋದು ಹೇಗಿದೆ ಗೊತ್ತಾ? ದಶರಥ ಮಹಾರಾಜ ಕೈಕೆ ನಂಬಿ ಮಗನ ವನವಾಸ ಕಳಿಸಿ ಸೀತಾ ಮತ್ತೆ ಅಗ್ನಿ ಪ್ರವೇಶ ಮಾಡಿದ್ಲಲ್ಲ, ಅದೇ ರೀತಿ ನೀನು ಮಾಡ್ತಿರೋದು. ನಿನ್ನ ಮಗ ವನವಾಸಕ್ಕೆ ಹೋಗಿದ್ದಾಯ್ತು, ಲಕ್ಷ್ಮಿ ಅಗ್ನಿ ಪರೀಕ್ಷೆನೋ ಮಾಡಿದ್ದು ಕೂಡ ಆಯ್ತು, ಇಷ್ಟೆಲ್ಲ ಆದ್ರೂ ಕೂಡ ನಿಂಗೆ ಬುದ್ಧಿ ಬರುವುದಿಲ್ವಾ ಅಂತ ಹೇಳ್ತಿದ್ರೆ, ಇನ್ನೂ ಕೂಡ ಕಾವೇರಿ ಅಪರಾಧಿ ಅನ್ನೋದು ಸಾಬೀತಾಗಿಲ್ಲ, ಇನ್ನೂ ಕೂಡ ಆರೋಪಿಯಷ್ಟು ಇನ್ನೂ ಕೂಡ ಕೋರ್ಟ್ ಜಡ್ಜ್ಮೆಂಟ್ ಕೊಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಏನಣ್ಣ ಕೊಡಬೇಕು? ಕಣ್ಮುಂದೆ ಎಲ್ಲ ಕೂಡ ಕಾಣಿಸ್ತದೆ, ಅದಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ರು ಅದಕ್ಕೆ ಪರ ಬ್ಯಾಟಿಂಗ್ ಮಾಡ್ತಿದ್ಯಲ್ಲ, ನಿನ್ನ ವ್ಯಾಮೋಹಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ನೋಡು, ಅವಳು ಏನು ಮಾಡಿದ್ಲು ನಿನಗೆ ತಪ್ಪಾಗೆ ಕಾಣಿಸುತ್ತೆ. ಅವಳು ಕೂತ್ರು ತಪ್ಪು, ನಿಂತರೂ ತಪ್ಪು, ನೋಡಿದ್ರು ತಪ್ಪು, ನಿನ್ಗೆ ಅವಳು ಏನು ಮಾಡಿದ್ರು ಕೂಡ ತಪ್ಪೆ. ಅದಕ್ಕೋಸ್ಕರ ಹೇಳ್ತದೆ, ನೀನು ನೋಡು ಸುಪ್ರೀತಾ, ಅವಳು ಇನ್ನೂ ಸಾಬೀತಾಗಿಲ್ಲ, ಗಿರಿಜಾ ಬರಬೇಕಾಗಿದೆ, ಗಿರಿಜಾ ಸತ್ಯ ಹೇಳಬೇಕಾಗಿದೆ. ಸತ್ಯ ಹೇಳಿದ ನಂತರ ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾರು ಅಪರಾಧಿ ಯಾರು ನಿರಪರಾಧಿ ಅಂತ. ಕೋರ್ಟಿಗೆ ಹೇಳಿ ಅವಳು ತಪ್ಪು ಮಾಡಿದಾಳೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಅವಳಿಗೆ ಶಿಕ್ಷೆ ಆಗಲಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಆದರೆ ಕಾವೇರಿ ಆ ರೀತಿ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ, ಸಣ್ಣ ಪುಟ್ಟ ತಪ್ಪು ಮಾಡಿರಬಹುದು ಅಂತ ಹೇಳ್ತಿದ್ದಾರೆ ಕೃಷ್ಣಕಾಂತ್. ಈ ಕಡೆ ಸುಪ್ರೀತ್ ಅವ್ರಿಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ಲಕ್ಷ್ಮಿ ಬಂದಿರುವುದರಿಂದ ವೈಷ್ಣವ್ ಎಷ್ಟು ಖುಷಿಯಾಗಿದ್ದಾನೆ ಅಂದರೆ ಇಡೀ ಸ್ವರ್ಗನೇ ಧರೆಗಿಳಿದಷ್ಟು ಮಟ್ಟಿಗೆ ಇಲ್ಲಿ ವೈಷ್ಣವ್ ಖುಷಿಯಾಗಿದ್ದಾನೆ. ನೀವಿಲ್ಲ ಅನ್ನೋದನ್ನು ನೆನೆಸ್ಕೊಂಡ್ರೆ ನನಗೆ ಎಷ್ಟು ಕಷ್ಟ ಆಗ್ತೈತೆ ಗೊತ್ತಾ? ನೀವಿಲ್ಲದೆ ಇತ್ತಿದ್ರೆ ಖಂಡಿತ ನನಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನೀವು ಇಲ್ಲದೆ ಇದ್ದಾಗ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್, ನೀವಿದ್ದರೆ ನನ್ನ ಲೈಫ್ ಹೇಗಿರುತ್ತೆ, ಎಷ್ಟು ಕಲರ್ಫುಲ್ ಆಗಿರುತ್ತೆ. ನೀವಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಲೈಫ್ ಎಷ್ಟು ಬೋರ್ ಹೊಡೆಯುತ್ತೆ ಅನ್ನೋದು ನೀವಿಲ್ಲದೆ ಇದ್ದಾಗ ಗೊತ್ತಾಯಿತು. ನಿಮ್ಮದು ದಯವಿಟ್ಟು ಎಂದೂ ಕೂಡ ನೀವು ನನ್ನನ್ನು ಬಿಟ್ಟು ಹೋಗಬೇಡಿ. ನಿಜ ಹೇಳಬೇಕು ಅಂದರೆ 7 ಜನ್ಮಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇಡೀ ಜನ್ಮ, ಈ ಜನ್ಮದಲ್ಲಿ ಇಡೀ ಪೂರ್ತಿ ನಾವಿಬ್ಬರು ಜೊತೆಯಾಗಿರಬೇಕು. ಯಾರೇ ಬಂದರೂ ಕೂಡ ನಾವಿಬ್ಬರು ದೂರ ಆಗಬಾರ್ದು, ಎಂಥ ಸಮಯ ಬಂದರೂ ಕೂಡ ದೂರ ಆಗಬಾರ್ದು ಅಂತ ವೈಷ್ಣವಿ ಹೇಳ್ತಿದ್ದಾನೆ. ಈ ಕಡೆ ಲಕ್ಷ್ಮಿ ಕೂಡ ಖಂಡಿತವಾಗ್ಲೂ ಅಂತ ಕೂಡ ಅವಳು ಕಣ್ಣೀರು ಹಾಕ್ತಿದ್ದಾಳೆ. ಜೊತೆಗೆ ನಾನು ಏನಾದರೂ ಸತ್ತು ಹೋಗ್ಬಿಟ್ರೆ ನೀವು ಪ್ರತಿದಿನ ಒಮ್ಮೆನಾದರೂ ಬಂದು ನನ್ನ ಜೊತೆ ಸಮಾಧಿ ಬಳಿ ಬಂದು ಮಾತನಾಡಿ, ಅಲ್ಲೂ ಕೂಡ ನನಗೆ ಒಂಟಿಯಾಗಿ ನಿಮ್ಮನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂದಾಗ ದಯವಿಟ್ಟು ಆ ರೀತಿ ಮಾತನಾಡಬೇಡಿ. ಸಾವು ಮಾತು ಯಾತಕ್ಕೆ, ಸಾಯೋ ಮಾತಾಡಬೇಡಿ. ನಾವಿಬ್ಬರು ಬದುಕಬೇಕು, ಎಷ್ಟೆಲ್ಲ ಮಾಡಬೇಕು, ನನ್ನ ಸಾಂಗ್ಸ್ ಬರೀಬೇಕು, ನೀವು ಅದಕ್ಕೆ ಹಾಡು ಹೇಳಬೇಕು, ನಾನು ಜಗಳ ಮಾಡಬೇಕು, ನೀವು ಬಂದು ನನ್ನ ಕನ್ವಿನ್ಸ್ ಮಾಡಬೇಕು, ಎಷ್ಟೆಲ್ಲ ಮಾಡಬೇಕಾಗಿದೆ. ಇಷ್ಟೆಲ್ಲ ಮಾಡದೆ ನೀವು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ? ಆ ರೀತಿ ಎಲ್ಲ ಮಾತಾಡಬೇಡಿ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಆದರೂ ಕೂಡ ನೀವು ಇಷ್ಟು ದಿನ ಎಲ್ಲಿ ಇದ್ರಿ ಲಕ್ಷ್ಮಿ ಅವರ ಅಂತ ವೈಷ್ಣವ್ ಕೇಳಿದ ಪ್ರಶ್ನೆಗೆ ಈ ಕಡೆ ಲಕ್ಷ್ಮಿ ಉತ್ತರ ಕೊಡ್ತಾ ಇಲ್ಲ. ಕಾಲುವೆ ಎಲ್ಲವನ್ನ ಉತ್ತರಿಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಲಕ್ಷ್ಮಿ ಎಲ್ಲಿದ್ರು? ಖಂಡಿತವಾಗ್ಲೂ ಲಕ್ಷ್ಮಿ ಎಲ್ಲಿದ್ರು ಅಂದರೆ ಕೀರ್ತಿ ಮನೇಲೇ ಇದ್ದಂತಹ ಸಾಧ್ಯತೆ ತುಂಬಾ ಇದೆ. ಬಿಕಾಸ್ ಇಲ್ಲಿ ವೈಷ್ಣವ ನನ್ನನ್ನು ನೋಡಬೇಕು ಅಂತ ನಿಮಗೆ ಒಮ್ಮೆ ಕೂಡ ಅನ್ನಿಸ್ಲಿಲ್ವಾ ಅಂತ ಹೇಳಿದಾಗ, ಯಾಕೆ ಇಷ್ಟು ದಿನ ಬರಲಿಲ್ಲ ಅಂತ ಕೇಳಿದಾಗ, ನಾನು ಸತ್ಯವನ್ನು ಶೋಧಿಸ್ತಿದ್ದೆ, ಸತ್ಯ ಹುಡ್ಕೋದ್ರಲ್ಲಿದೆ, ಸಾಕ್ಷಿ ಹುಡ್ಕೋದ್ರಲ್ಲಿದೆ, ಜೊತೆಗೆ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದು, ನೋಡಬೇಕು ಅನಿಸೋದು ಹೇಗೆ, ನಾನು ನಿಮ್ಮನ್ನು ಪ್ರತಿದಿನ ನೋಡ್ತಾನೆ ಇದ್ದೆ ಅಂತ ಹೇಳ್ತಾರೆ. ಆ ಒಂದು ಮಾತು ಕ್ಲಿಯರ್ ಕಟ್ಟಾಗಿ ಹೇಳ್ತಿದೆ, ಲಕ್ಷ್ಮಿ ಕೀರ್ತಿ ಮನೇಲೇ ಇದ್ಲು ಅಂತ. ಹಾಗಾಗಿ ಒಂದು ಲಕ್ಷ್ಮಿ ಕೀರ್ತಿ ಮನೆ ಇಲ್ಲ ಅಂದರೆ ತನ್ನ ಮನೆಯಲ್ಲೇ ಇದ್ದಂತಹ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಿನಲ್ಲಿ 2 ಮನೆ ಬಿಟ್ಟು ಬೇರೆ ಎಲ್ಲೂ ಕೂಡ ಇರಲಿಲ್ಲ ಅನ್ನೋದಂತೂ ಖಚಿತ. ಜೊತೆಗೆ ಈ ಕಡೆ ಕನ್ಫರ್ಮ್ ಆಗಿ ಎಲ್ಲಿ ಏನು ಅನ್ನೋದನ್ನು ಲಕ್ಷ್ಮಿ ಹೇಳೋಕೆ ಹೋಗೋದಿಲ್ಲ, ಕಾಲುವೆ ಎಲ್ಲವನ್ನ ಕೂಡ ಉತ್ತರಿಸುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ವೈಷ್ಣವ್ ನೋಡಿ ಲಕ್ಷ್ಮಿ ಅವರೇ, ನನಗೆ ನೀವು ಬೇಕು, ನೀವಿದ್ರೆ ನಂಗೆ ಅಷ್ಟೇ ಸಾಕು. ಯಾರು ಕ್ರೈಮ್ ಮಾಡಿದ್ರು ಅವ್ರ ಕ್ರಿಮಿನಲ್ಗೆ ಶಿಕ್ಷೆ ಆಗಬೇಕು, ನನಗೆ ಯಾವುದೂ ಕೂಡ ಬೇಕಾಗಿಲ್ಲ. ನೀವು ಬಂದ್ರಲ್ವ, ನಮ್ಮ ಲೈಫ್ ಚೆನ್ನಾಗಿರಬೇಕು, ನಾವಿಬ್ಬರು ಜೊತೆಯಾಗಿರಬೇಕು, ಅಷ್ಟು ಸಾಕು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ ನೀವು? ನನಗೂ
ಕೂಡ ನೀವು ಚೆನ್ನಾಗಿರಬೇಕು ಅನ್ನೋದಿದೆ. ಆದರೆ ಸುಳ್ಳನ್ನು ಹೇಳಿ ಮೋಸ ಮಾಡಿದಂಥವ್ರಿಗೆ, ತಪ್ಪು ಮಾಡಿದಂಥವ್ರಿಗೆ, ಕ್ರೈಮ್ ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ, ಸತ್ಯ ಗೆಲ್ಲೇಬೇಕಲ್ವ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ? ಹಾಗಿದ್ರೆ ನೀವು ಹೇಳ್ತಿರೋದು ನಮ್ಮಮ್ಮ ತಪ್ಪು ಮಾಡಿದ್ದಾರೆ ಅಂತಾನ? ನೀವು ಯಾಕೆ ಕೀರ್ತಿ ಥರನೇ ಮಾತಾಡ್ತಿದ್ರ? ಕೀರ್ತಿ ನಿಮ್ಮನ್ನು ತುಂಬಾ ಮ್ಯಾನಿಪುಲೇಟ್ ಮಾಡಿದಾಳೆ, ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದಾಳೆ. ಅದೇ ಕಾರಣಕ್ಕೆ ನೀವು ಕೂಡ ಅಮ್ಮನ ಬಗ್ಗೆ ಆ ರೀತಿ ಮಾತನಾಡ್ತಿದ್ದೀರ ಅಂತ ವೈಷ್ಣವಿ ಹೇಳ್ತಿದ್ರೆ, ನನ್ನ ಯಾರು ಕೂಡ ಮ್ಯಾನಿಪುಲೇಟ್ ಮಾಡೋಕ್ಕಾಗಲಿ, ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ನನಗೆ ಗೊತ್ತಿರೋ ಸತ್ಯನೇ ಹೇಳ್ತಿದ್ದೇನೆ. ನಿಜವಾಗ್ಲೂ ಕೂಡ ಗಿರೀಶಕ್ಕನೇ ನನಗೆಲ್ಲ ವಿಷಯ ಹೇಳಿದ್ರು. ಆ ಒಮ್ಮೆ ಪ್ರಯತ್ನ ಆಯಿತು, ಆದರೆ ಖಂಡಿತವಾಗ್ಲೂ ಅದರಲ್ಲಿ ನಾನು ಬಚಾವಾದೆ. ನಿಜ ಹೇಳಬೇಕು ಅಂದರೆ ಗಿರಿಜಾಗೆ ನಿಮ್ಮಮ್ಮ ಒಂದು ರೀತಿ ಸುಪಾರಿನೇ ಕೊಟ್ಟಿದ್ರು ಅಂತ ಲಕ್ಷ್ಮಿ ಹೇಳ್ತಾರೆ. ಹೌದಾ, ಆಯಿತು, ಗಿರಿಜಕ್ಕ ಹೋದ್ರಲ್ವ, ಆಮೇಲೆ ಯಾರು ರಾವಣ ದಹನದಲ್ಲಿ ನಿಮ್ಮನ್ನು ದಹಿಸೋಕೆ ಮುಂದಾಗಿದ್ದು ಅಂದಾಗ ಅದನ್ನು ಪ್ರೀ ಪ್ಲ್ಯಾನ್ ಮಾಡಿ ಅತ್ತೇನೇ ಮಾಡಿದ್ದು ಅಂತ ಹೇಳ್ತಾರೆ. ಜೊತೆಗೆ ನಾನು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ ದೇವ್ರಿಗೆ ಇನ್ನೂ ಕೂಡ ನಮ್ಮನ್ನು ದೂರ ಮಾಡೋದು ಇಷ್ಟ ಇಲ್ಲ. ನಾನು ಅವತ್ತೇ ಹೇಳಿದೆ, ನಾವು ಈ ಜನ್ಮದಲ್ಲಿ ದೂರ ಆಗೋದಿಲ್ಲ ಅಂತ. ಆದರೆ ಅದೇ ಸಂಜೆ ನಾವಿಬ್ಬರು ದೂರ ಆಗಬೇಕಾಯ್ತು. ನನಗೂ ಕೂಡ ಸಾಯುವಷ್ಟು ನೋವಾಯಿತು ಗೊತ್ತಾ. ನಾನು ಮತ್ತೆ ನಿಮ್ಮನ್ನು ಸೇರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಷ್ಟರ ಮಟ್ಟಿಗೆ ನಾನು ಕೂಡ ಕುಸಿದು ಹೋಗಿದ್ದೆ. ಇದು ಎಲ್ಲದಕ್ಕೂ ಕೂಡ ಕಾರಣನೇ ಅತ್ತೆ ಅಂತ ಹೇಳ್ತಿದ್ರೆ, ದಯವಿಟ್ಟು ನೀವು ಆ ರೀತಿ ಮಾತಾಡಬೇಡಿ. ನಿಜ ಹೇಳಬೇಕು ಅಂದರೆ ರಾವಣ ದಹನದಿಂದ ನಮ್ಮ ಪ್ರೀ ಪ್ಲ್ಯಾನ್ ಮಾಡಿ ಕೀರ್ತಿನೇ ನಿಮ್ಮನ್ನು ಅಲ್ಲಿಗೆ ಹೋಗೋ ರೀತಿ ಮಾಡಿರೋದು. ಯಾಕಂದರೆ ನಿಮ್ಮ ರಾಣಿ ಬೊಂಬೆ ಇದೆ ಅಲ್ವಾ, ಅದು ಕೀರ್ತಿ ಹತ್ರ ಇತ್ತು, ನಾನು ತೊಗೊಂಡು ಬಂದಿದ್ದೀನಿ ನೋಡಿ. ಇದನ್ನೆಲ್ಲ ಮಾಡಿದ್ದು ಅಮ್ಮ ಅಲ್ಲ, ಕೀರ್ತಿ ಅಂತ ತೋರಿಸ್ತಾ ಇದ್ದಾನೆ ವೈಷ್ಣು. ಅದನ್ನು ನೋಡಿದ್ದೆ, ಇದು ನನ್ನ ರಾಣಿ ಬೊಂಬೆ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು? ಕೀರ್ತಿನ ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ರ ಅಂತ ವೈಷ್ಣವ್ ಹೇಳ್ತಿದ್ರೆ, ಇಲ್ಲ ನಾನು ನಿಜನೇ ಹೇಳ್ತಿದ್ದೀನಿ, ನನ್ನ ರಾಣಿ ಬೊಂಬೆ ಯಾವುದು ಅಂತ ನನಗೆ ಗೊತ್ತಾಗೋದಿಲ್ವ ಅಂತ ಹೇಳ್ತಿದ್ದಾಳೆ. ತದನಂತರ ಈ ಕಡೆ ಸತ್ಯಕ್ಕೆ ಜಯ ಸಿಗಲೇಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ನಾನು ಸತ್ಯವನ್ನು ಹುಡುಕ್ತೀನಿ, ಹಾಗೆ ಸಾಕ್ಷಿಯನ್ನು ಹುಡುಕ್ತೀನಿ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಗಿರಿಜ ಅವರು ಕೋರ್ಟಿಗೆ ಬಂದ ಮೇಲೆ ಗಿರಿಜ ಅವರು ಹೇಳೋ ಮಾತಿಂದಾನೇ ನಿಮಗೆ ಗೊತ್ತಾಗುತ್ತೆ ನಿಮ್ಮಮ್ಮ ತಪ್ಪು ಮಾಡಿದಾರೋ ಇಲ್ವೋ ಅಂದ ತಕ್ಷಣ ವೈಷ್ಣವ್ಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ತದನಂತರ ಹೊರಗಡೆ ಬರ್ತಿದ್ದಾಗ ಈ ಕಡೆ ವಿಧಿ ಕೂಗಾಟ ಶುರುವಾಗಿದೆ. ಈ ಕಡೆ ವಿಧಿ ಬಂದಿದ್ದೆ ತುಂಬಾ ಕೋಪ ಮಾಡ್ಕೊತಿದ್ದಾಳೆ. ಬಿಕಾಸ್ ಅವಳಿಗೆ ಫ್ರೆಂಡ್ಸ್ಗಳು ಕಾಲ್ ಮಾಡ್ತಿದ್ದಾರೆ, ನಿಮ್ಮಮ್ಮನ ಕೇಸ್ ಏನಾಯಿತು, ನಿಮ್ಮಮ್ಮ ಅರೆಸ್ಟ್ ಆದ್ರಂತೆ, ನಿಮ್ಮಮ್ಮ ರಿಲೀಸ್ ಆದ್ರೆ ಹಾಗೆ ಹೀಗೆ ಅಂತ ಈ ಒಂದು ವಿಷಯವಾಗಿ ಮಾತಾಡ್ತಾ ಕೆಂಡಾಮಂಡಲ ಆಗ್ಬಿಡ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಲಕ್ಷ್ಮಿನಿ ಅಂತ ಹೇಳ್ತಿದ್ದಾಳೆ. ಲಕ್ಷ್ಮಿ ಕೂಡ ಬರ್ತಿದ್ದಾಗಿ ಇವಳಿಂದಾನೆ, ಇವಳು ಸತ್ಲು ಅಂತ ಅಂದ್ಕೊಂಡಾಗ ಒಂದೆರಡು ಕಣ್ಣೀರಾದರೂ ಹಾಕ್ತೆ. ಈಗ ಅನ್ನಿಸ್ತದೆ ಇವಳು ಯಾಕಾದರೂ ಬಂದ್ಲು ಅಂತ. ಇವಳು ಬರದೇ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಆ ಕೀರ್ತಿನ ಜೊತೆ ಸೇರಿಕೊಂಡು ಇವಳು ಕೂಡ ನಮ್ಮಮ್ಮಂಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ಇವಳು ಅಂದ್ಕೊಂಡಿದ್ದಿದ್ರೆ ಕೀರ್ತಿ ಹೇಳಿದ ಮಾತಕ್ಕೆ ಒಂದು ಸತ್ವನೇ ಇರಲಿಲ್ಲ, ಆರಾಮಾಗಿ ನಮ್ಮಮ್ಮ ಬಿಡುಗಡೆ ಆಗ್ತಿದ್ರು. ಇವತ್ತು ಈ ರೀತಿ ಆಗ್ತದೆ ಅಂದರೆ ಅದಕ್ಕೆಲ್ಲ ಕಾರಣ ಲಕ್ಷ್ಮಿನೇ ಅಂತ ಹೇಳಿದ ತಕ್ಷಣ ವೈಷ್ಣವ್ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ. ತದನಂತರ ಹೌದು ಲಕ್ಷ್ಮಿ ಅಲ್ಲ ಇದಕ್ಕೆ ಕಾರಣ, ನಾನು ತಪ್ಪು ಮಾಡಿಬಿಟ್ಟೆ ಲಕ್ಷ್ಮಿ, ನೀನಲ್ಲ, ಈ ಅಣ್ಣನೇ ಕಾರಣ, ಈ ಅಣ್ಣನಿಂದಾನೇ ಇಷ್ಟೆಲ್ಲ ಆಗಿದ್ದು. ಈ ಮನೇಲಿ ಚಿಕ್ಕವಳು ನಾನು, ಯಾವಾಗಲೂ ಹೆಣ್ಮಗಳು ಕೊನೆಯವಳಾಗಿದ್ರೆ ತುಂಬ ಮುದ್ದು ಮಾಡ್ತಾರೆ ಅಂತಾರೆ. ಆದರೆ ನನಗೆ ಈ ಮನೇಲಿ ಎಲ್ಲವೂ ಕೂಡ ಕೊನೆ ಪ್ರಯಾರಿಟಿ. ನನಗೆ ಯಾವುದೇ ರೀತಿ ಪ್ರಯಾರಿಟಿ, ಇಂಪಾರ್ಟೆನ್ಸ್ ಏನೂ ಕೂಡ ಸಿಗಲಿಲ್ಲ, ಪ್ರೀತಿ ಕೂಡ ಸಿಗಲಿಲ್ಲ. ಯಾವಾಗಲೂ ಈ ಅಣ್ಣಂಗೆ ಯಾವಾಗಲೂ ಪ್ರಯಾರಿಟಿ, ಅಣ್ಣ ಅಣ್ಣ ಅಣ್ಣ, ಯಾವಾಗಲೂ ಅಣ್ಣನ್ನೇ ಅಮ್ಮ ಮುದ್ದು ಮಾಡ್ತಾ ಇದ್ದಿದ್ದು. ಅಮ್ಮಂಗೆ ನಾನೊಬ್ಳು ಮಗಳಿದ್ದೀನಿ ಅಂತ ನಾನೇ ನೆನೆಸ್ಬೇಕಿತ್ತು. ನಿಜ ಹೇಳಬೇಕು ಅಂದರೆ ಇವನ ಜೊತೆ ಇದ್ದ ಯಾವ ಹೆಣ್ಮಕ್ಳಿಗೂ ಕೂಡ ಶಾಪ ತಟ್ಟಿದ್ದಲ್ಲ, ಇವನಿಗೆ ದೊಡ್ಡ ಶಾಪ ಇದೆ. ಅದು ಕೀರ್ತಿ ನನ್ನ ಅಮ್ಮನ್ನ ಬಿಡದೆ ಕಾಡ್ತಾ ಇದೆ ಅಂತ. ತದನಂತರ ಈ ಕಡೆ ವೈಷ್ಣವ್ ತುಂಬಾ ಎಮೋಷ್ನಲ್ ಆಗ್ತಾ ಇದ್ರೆ, ದಯವಿಟ್ಟು ಈ ರೀತಿ ಮಾತನಾಡಬೇಡಿ ಅಂತ ಹೇಳಿ ಲಕ್ಷ್ಮಿ ಕೂಡ ರೆಬಲ್ ಆಗ್ತಿದ್ದಾಳೆ. ನಾನಂತೂ ಸುಮ್ಮನೆ ಇರೋದಿಲ್ಲ ಈ ರೀತಿ ಮಾತಾಡಿದ್ರೆ ಅಂತ ಹೇಳಿ ಇಲ್ಲಿ ವಿಧಿಗೆ ಕೂಡ ಲಕ್ಷ್ಮಿ ಹೊಡೆಯೋಕೆ ಹೋಗ್ತಿದ್ದಾಗೆ ವೈಷ್ಣವ್ ತಡಿತಾನೆ. ಅವಳು ಹೇಳೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ, ನಿಜವಾಗ್ಲೂ ಕೂಡ ನನಗೆ ನಿಜವಾಗ್ಲೂ ದೊಡ್ಡ ಶಾಪ ಇದೆ, ಅದೇ ಎಲ್ಲರನ್ನ ಕೂಡ ಕಾಡ್ತಿದೆ ಅಂತ ಹೇಳಿ ಆ ಶಾಪ ವಿಮೋಚನೆಗೆ ಮನೆಯಿಂದ ಕೋಪ ಮಾಡ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಮುಖ್ಯವಾಗಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಆ ಕಡೆ ಕೀರ್ತಿ, ನೀನು ಯಾಕೆ ನನ್ನ ಲಚ್ಚಿನ ಭೇಟಿ ಮಾಡೋಕೆ ಬಿಡ್ತಿಲ್ಲ ಅಂತ ಕನ್ವರ್ಸ್ತಿದ್ದಾಳೆ. ಮಗಳನ್ನ ನೋಡಿದೆ, ಅಮ್ಮಂಗೆ ಎಷ್ಟು ಧೈರ್ಯ ಇದೆ ಮಗಳೇ, ಒಬ್ಬಂಟಿಯಾಗಿ ಎಷ್ಟೆಲ್ಲ ಮಾಡಿದ್ಯಾ ನೀನು, ನಿನಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ನಿಜ ಹೇಳಬೇಕು ಅಂದರೆ ಖಂಡಿತ ನಿನಗೆ ಇಷ್ಟು ಧೈರ್ಯ ಬರುವ ಕಾರಣ ಲಕ್ಷ್ಮಿ. ನೀನು ಲಕ್ಷ್ಮಿ ಯಾವ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ರು, ಈ ಜನ್ಮದಲ್ಲಿ ಎಷ್ಟು ಮಟ್ಟಿಗೆ ಜೊತೆಯಾಗಿ ನಿಂತ್ಕೋತಿದ್ದಾರೆ ಅಂತ ಕಾರುಣ್ಯ ಹೇಳ್ತಿದ್ದಾರೆ. ನಿಜವಾಗ್ಲೂ ನೀವು ಯಾವುದೋ ಜನ್ಮದಲ್ಲಿ ಅಕ್ಕ ಆಗಿದ್ರಿ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಕೀರ್ತಿ ಅಕ್ಕ ತಂಗಿರೇನ? ಖಂಡಿತ ಇಲ್ಲ. ಲಕ್ಷ್ಮಿ ಕೀರ್ತಿ ನಿಜವಾಗ್ಲೂ ಬಯಾಲಜಿಕಲಿ ಅಕ್ಕ ತಂಗಿರ ಆಗದೆ ಇದ್ರೂ ಕೂಡ ನಿಜವಾಗ್ಲೂ ಅವರ ಮನಸ್ಸುಗಳು ಒಂದು ರೀತಿ ಯೋಚನೆ ಮಾಡುತ್ತೆ, ಇಬ್ಬರ ಕ್ಷೇಮವನ್ನು ಬಯಸುತ್ತೆ. ನಂತರ ಇಲ್ಲಿ ಸುಪ್ರೀತಾ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೇರ್ಕೊಂಡಿದ್ದೆ ಗಿರಿಜಾನ ಹುಡುಕ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಗಿರಿಜಾ ಹುಡುಕೋ ಪ್ರಯತ್ನದಲ್ಲಿ ಲಕ್ಷ್ಮಿ ಕೂಡ ಇದ್ದಾರೆ. ಹಾಗೆ ಚಿಂಗಾರಿನ ಬಿಟ್ಟು ಕಾವೇರಿ ಕೂಡ ಗಿರಿಜಾನ ಹುಡುಕಿಸ್ತಿದ್ದಾರೆ. ಹಾಗಿದ್ರೆ ಗಿರಿಜಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಗಿರಿಜಾ ಸಿಕ್ಕಿ ಲಕ್ಷ್ಮಿ ಪರ ಸಾಕ್ಷಿ ಹೇಳಿದ್ರೆ ಕಾವೇರಿಗೆ ಜೈಲಾಗುತ್ತೆ, ಅದರ್ವೈಸ್ ಕಾವೇರಿ ಬಿಡುಗಡೆ ಆಗ್ತಾರೆ. ಕಾವೇರಿ ತಾನು ಬಿಡುಗಡೆ ಆಗ್ತಿದ್ದಾಗೆ ಅವರಿಬ್ರಿಗೂ ಕೂಡ ಸರಿಯಾಗಿ ಮಂಗಳಾರತಿ ಮಾಡ್ತೀನಿ ಅಂತ ವೇಟ್ ಮಾಡ್ತಿದ್ದಾರೆ.